ವರ್ಷ ಹಳೆ ಇದ್ದಿದ್ದು? ವರ್ಷ ಹೇಳಿದೆ ನಾನು. ಒಳಗೆ ಸಿಮೆಂಟು ಸುಣ್ಣ ಗಾರೆ ಏನಿಲ್ಲ, ಬಂಡೆಕಲ್ಲಿಗೆ ಕೂಡಿಸಿ ಆನೆಗಳ ಮೇಲೆ ಸರಪಳಿಯನ್ನ ಕಟ್ಟಿ ಹೋಗಿ ಮರಳಿನ ರಾಶಿಯಲ್ಲಿ ಕಲ್ಲನ್ನು ತಂದು ಜಾಯಿಂಟ್ ಮಾಡಿತ್ತು. ಹೀಗಲ್ಲ, ಮಕ್ಕಳಾಗ್ಲಿಕ್ಕೆ ಒಂದು ಹರಕೆ ಅಂದ್ರೆ ಹೇಗೆ ಹೇಳಿ ಅಂತ ಇಲ್ಲಿ ದೇವರಿಗೆ ತುಲಾಭಾರ ಹರಕೆ ಹೇಳ್ತಾರೆ, ಎಳನೀರಿನ ತುಲಾಭಾರ ಹೇಳ್ತಾರೆ. ಆ ಎಳನೀರು ದೇವರಿಗೆ ಅಭಿಷೇಕ ಮಾಡ್ತಾರೆ, ಅಕ್ಕಿ ಕಾಯ್ದು ಮಾಡ್ತಾರೆ, ಅದರಿಂದ ದೇವರಿಗೆ ಪರಮಾನ ನೈವೇದ್ಯ ಮಾಡ್ತಾರೆ. ಸಂತತಿಗೋಸ್ಕರ ಮಧ್ವಾಚಾರ್ಯರ ತಂದೆ ತಾಯಿ 12 ವರ್ಷ ಸೇವೆ ಮಾಡಿ ಅವರು ಅವತಾರ ಮಾಡಿದ್ರು ವಾಯುದೇವರು. ಈಗಲೂ ಕೂಡ ಸಂತತಿಗೋಸ್ಕರ ಇಲ್ಲಿ ತುಲಾಭಾರಾದಿ ಸೇವೆಗಳು ಅಥವಾ ನಮ್ಮನ್ನು ದೇವರಿಗೆ ಪ್ರದಕ್ಷಿಣ ನಮಸ್ಕಾರ ರುದ್ರಾಭಿಷೇಕಗಳಿಂದ ಸತ್ಸಂತತಿಯನ್ನು ಕೊಡ್ತಾರೆ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ಇವತ್ತು ಉಡುಪಿಯಲ್ಲಿ ತುಂಬಾ ಒಂದು ಫೇಮಸ್ ಆಗಿರುವಂತಹ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೀನಿ. ಇದರ ಪಕ್ಕದಲ್ಲಿರುವಂತಹ 1000 ವರ್ಷಗಳ ಹಳೆದಾಗಿರುವಂತಹ ಹಿಂದಿನ ಕಾಲದಲ್ಲಿ ಆನೆಗಳು ಉಪಯೋಗಿಸಿಕೊಂಡು ಕಲ್ಲಿನಲ್ಲಿ ಮಾಡಿರುವಂತಹ ಒಂದು ದೊಡ್ಡ ದೇವಸ್ಥಾನ ಇದೆ. ಇದರ ಪೂರ್ಣ ಚಿತ್ರ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ಒಳಗೆ ಹೋಗೋಣ. ನಮಸ್ತೆ ಎಲ್ರಿಗೂ. ನಾವು ಇವತ್ತು ಅನಂತೇಶ್ವರ ಉಡುಪಿ ದೇವಸ್ಥಾನದಲ್ಲಿ ಇದ್ದೀವಿ. ನಮ್ಮ ಜೊತೆ ಇಲ್ಲಿ ಅನಂತೇಶ್ವರ ಅರ್ಚಕರಿದ್ದಾರೆ. ನಮಸ್ತೆ ಅರ್ಚಕರೇ, ನಿಮ್ಮ ಹೆಸರು? ವೇದವ್ಯಾಸ ಐತಾಳ ಅಂತ ನನ್ನ ಹೆಸರು. ಅನಂತೇಶ್ವರ ದೇವಸ್ಥಾನದ ಅರ್ಚಕ. ಕ್ಷೇತ್ರದ ಬಗ್ಗೆ, ದೇವರ ಬಗ್ಗೆ, ದೇವಸ್ಥಾನದ ಬಗ್ಗೆ, ಉಡುಪಿಯ ಬಗ್ಗೆ 4 ಮಾತನ್ನು ಹೇಳ್ತಾ ಇದ್ದೇನೆ ನಿಮ್ಮ ಚಾನಲ್ಗೋಸ್ಕರ. ವಿಶೇಷವಾಗಿ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ರೌಪ್ಯಪೀಠ ಕುಮಾರಾದ್ರಿ ಕುಂಭಾಸಿ ಚ ಧ್ವಜೇಶ್ವರ ಕ್ರೋಢ ಗೋಕರ್ಣ ಮೂಕಾಂಬ ಸಪ್ತೈತೆ ಮೋಕ್ಷದಾಯಕ ಅಂತ 7 ಕ್ಷೇತ್ರಗಳು ಉಡುಪಿ ಸೇರಿಕೊಂಡು ರಜತ ಪೀಠ ಅಂತ ಉಡುಪಿಗೆ ಹೆಸರು. ಈಗ ಉಡುಪಿ ಅಂತ ಹೆಸರಾಗಿದೆ. ಆ ರಜತ ಪೀಠ ಅಂತ ಹೆಸರು ಬರಲಿಕ್ಕೆ ರಜತ ಪೀಠ ಅಂದರೆ ಬೆಳ್ಳಿಯ ಪೀಠ, ಬೆಳ್ಳಿಯ ಬೆಟ್ಟ, ಅದರಲ್ಲಿ ಇರುವಂತಹದ್ದು ರುದ್ರದೇವರು. ಹಾಗಿದ್ರೆ ಅದು ಮೊದಲನೇ ಕ್ಷೇತ್ರ ಸಪ್ತ ಕ್ಷೇತ್ರದಲ್ಲಿ. ಅದು ಯಾವುದು ಅಂತ ಹೇಳಿದ್ರೆ ಇದೇ ಉಡುಪಿಯಲ್ಲಿ ರಜತ ಪೀಠ ಅಂತ ಹೇಳಿದ್ರೆ ಅನಂತೇಶ್ವರ ದೇವಸ್ಥಾನ. ನಾವು ನೀವೀಗ ನೋಡ್ತಾ ಇದ್ದೇವೆ, ಸಹಸ್ರ ವರ್ಷಗಳ ಹಳೆಯ ದೇವಸ್ಥಾನ. ಪರಶುರಾಮ ದೇವರ ಈ ಯುಗಾಂತರದ್ದು ತ್ರೇತಾಯುಗದಲ್ಲಿ ಪರಶುರಾಮ ದೇವರ ಅವತಾರ ಮಾಡುವಾಗ ಈ ದೇವಸ್ಥಾನ ನಿರ್ಮಾಣ ಆಗಿದ್ದು ಹೇಳ್ತಾರೆ. ನೀವು ಈ ದೇವಸ್ಥಾನದ ವಾಸ್ತುವನ್ನು ನೋಡಿದರೆ ಒಳಗಡೆ ಸಿಮೆಂಟು ಸುಣ್ಣ ಗಾರೆ ಏನಿಲ್ಲ, ಬಂಡೆ ಕಲ್ಲನ್ನು ಕಲ್ಲಿಗೆ ಜೋಡಿಸಿ ನಾವು ಕಟ್ಟಿದ ವಿಶಿಷ್ಟವಾದ ದೇವಸ್ಥಾನ. ಒಳಗೆ 3 ಪ್ರಾಕಾರಗಳು, ಆಮೇಲೆ ಹೊರಗಿನಿಂದ ಈ ನಾವು ಬರುವಂಥದ್ದು 4, ರಥಬೀದಿ ಅಂತ 5, ಆಮೇಲೆ ಕೋಟೆ ಇತ್ತಂತೆ ಮೊದಲು ಈ ದೇವಸ್ಥಾನಕ್ಕೆ. ಮೊದಲು ಕೋಟೆ. ಆ ಕೋಟೆಯಲ್ಲಿ ಒಳಗೊಂದು ಹೊರಗೊಂದು 7 ಪ್ರದಕ್ಷಿಣೆ. ಹಾಗೆ ನಾವು ಶ್ರೀರಂಗ ಅಂತ ಕ್ಷೇತ್ರ ಇದೆ, ಅಲ್ಲಿಗೆ ಹೋದಾಗ ಕ್ಷೇತ್ರದಲ್ಲಿ ಪ್ರದಕ್ಷಿಣೆ ಬರುವಾಗ ನಮಗೆ 7 ಕೋಟೆ ಉಂಟ. ಆ ಕೋಟೆಗಳನ್ನೆಲ್ಲ ಮಧ್ವಾಚಾರ್ಯರ ನಂತರ 800 ವರ್ಷಗಳ ಹಿಂದೆ ಅವರು ಕೃಷ್ಣನ ಪ್ರತಿಷ್ಠೆ ಮಾಡುವಾಗ ಕೋಟೆಗಳನ್ನೆಲ್ಲ ತೆಗೆದು ಅಲ್ಲಿ ಅಷ್ಟಮಠಗಳನ್ನು ಕಟ್ಟಿದ್ದಾರೆ. ಕೋಟೆ ತೆಗೆದು ಅಷ್ಟಮಠಗಳನ್ನು ಕಟ್ಟಿರುವಂತದ್ದು. ಕೃಷ್ಣ ನಮಗೆ ಗೆಸ್ಟ್, ಅವನು ದ್ವಾರಕೆಯಿಂದ ಬಂದವ 800 ವರ್ಷಗಳ ಹಿಂದೆ. ಆಚಾರ್ಯ ಮಧ್ವರು ಪಡುಕಡಲ ಬಡಭಾಂಡೇಶ್ವರ ಮಲ್ಪೆಂದಿದೆ, ಅಲ್ಲಿಯ ಸ್ಥಳದಿಂದ ಇಲ್ಲಿಗೆ ಕರ್ಕೊಂಡು ಬಂದು ಪ್ರತಿಷ್ಠೆ ಮಾಡಿದ್ದು. ಪ್ರತಿಷ್ಠೆ ಮಾಡುವಾಗ ಅವರಿಗೆ ಸ್ಥಳ ಕೊಟ್ಟ ದೇವರು ಅನಂತೇಶ್ವರ. 1000 ವರ್ಷಗಳಿಂದ ಇಲ್ಲಿ ಶಿವ ಮತ್ತೆ ವಿಷ್ಣು. ನಾವು ನೋಡುವಾಗ ಬರೀ ಲಿಂಗ ತೋರ್ತಾ ಇದೆ. ಲಿಂಗದಲ್ಲಿ 2 ಸನ್ನಿಧಾನ. ನೀವು ಎದುರುಗಡೆ ನೋಡಿ ನಂದಿ ಇಲ್ಲ, ಇಲ್ಲಿ ದೊಡ್ಡ ನಂದಿ ಇರಬೇಕಿತ್ತಲ್ವಾ. ಶಂಕರ ನಾರಾಯಣ ಹರಿಹರ ಇದ್ದ ಹಾಗೆ ಅನಂತ ಪದ್ಮನಾಭ ಈಶ್ವರ. ಇಲ್ಲಿ ನೋಂಪು ಅಂತ ಹೇಳಿ ಅನಂತ ಚತುರ್ದಶಿ ಆಗುತ್ತೆ. ಆ ದಿವಸ ಇಲ್ಲಿ ದೂರ ಬಂಧನ ಮಾಡ್ತಾರೆ ಅನಂತನಿಗೋಸ್ಕರ. ಶಿವರಾತ್ರಿಯ ದಿನ ಧ್ವಜಾರೋಹಣವಾಗಿ 7 ದಿವಸ ಉತ್ಸವ ಆಗುತ್ತೆ. ಹಾಗಿರುವಾಗ ಹರಿಹರರ ಸನ್ನಿಧಾನ. ಈ ದೇವರ ಎದುರುಗಡೆ ಚಂದ್ರಮೌಳೀಶ್ವರ ಅಂತ ದೇವರು ಬಂದದ್ದು. ಉಡು ಅಂದರೆ ನಕ್ಷತ್ರ, ಉಡುಗಳ ರಾಜ ಉಡುಪ, ಅವನ ಪುರ ಉಡುಪಪುರ ಹೋಗಿ ಉಡುಪಿ ಅಂತ ಆಯಿತು. ಅಲ್ಲಿ ತನಕ ದಾಖಲೆಗಳಿದ್ದಂಥದ್ದು 7 ಕ್ಷೇತ್ರದಲ್ಲಿ ರಜತ ಪೀಠ ಅಂತ ಹೆಸರಿದ್ದು ಉಡುಪಿ ನಂತರ ಬಂದದ್ದು. ನೀರಿನ ಮಧ್ಯದಲ್ಲಿ ಲಿಂಗ ಉದ್ಭವವಾಗಿ ಚಂದ್ರನಿಗೆ ಅಬ್ಜಾರಣ್ಯ ಅಂತ ಪೂರ್ಣಪ್ರಜ್ಞ ಕಾಲೇಜ್ ಇಲ್ಲೇ ಇದೆ. ಆ ಸ್ಥಳದಲ್ಲಿ ಚಂದ್ರನ ಭಕ್ತಿಗೆ ಈಶ್ವರ ಒಂದು ಇಲ್ಲಿ ದರ್ಶನ ಕೊಟ್ಟು ನೀರಿನಲ್ಲಿ ಮೇಲೆ ಬಂದದ್ರಿಂದ ಇವತ್ತು ಚಂದ್ರಮೌಳೀಶ್ವರ ತಗ್ಗಿನಲ್ಲಿರು ನೀವು ನೋಡ್ಬೋದು ಎದುರಿನ ದೇವಸ್ಥಾನ. ಈ ದೇವರ ಸರೋವರ ದೊಡ್ಡ ಸರೋವರ, ಅನಂತ ಪುಷ್ಕರಣಿ, ಚಂದ್ರ ಪುಷ್ಕರಣಿ. ಈವಾಗ ಕಲಿಯುಗದಲ್ಲಿ ಮಧ್ವ ಸರೋವರ ಅಂತ ಆಚಾರ್ಯ ಮಧ್ವರು ಇಲ್ಲಿ ಕೃಷ್ಣನ ಪ್ರತಿಷ್ಠೆ ಮಾಡಿದ ನಂತರ ಅವರು ಬರುವಾಗ ಪಡುಗಡಲಿನಿಂದ ಕೃಷ್ಣನ ಪ್ರತಿಮೆ ತರುವಾಗ ಒಂದು ಸರೋವರ ಬೇಕಿತ್ತು. ಇದೇ ಸರೋವರ ಅನಂತ ಪುಷ್ಕರಣಿ. ಆ ಸರೋವರನ್ನೆಲ್ಲ ಸಣ್ಣದು ಮಾಡಿಬಿಟ್ಟಿದ್ದಾರೆ. ಈಗ ಕೃಷ್ಣನ ಎದುರುಗಡೆ ಮಾತ್ರ ಸರೋವರ ಇದೆ. ಅನಂತೇಶ್ವರದ ಸರೋವರ ಶಾರ್ಟ್ ಆಗಿದೆ. ಇಲ್ಲಿ ದೊಡ್ಡ ಧ್ವಜಸ್ತಂಭ ನೀವು ನೋಡ್ಬೋದು, ಜೈನರ ಆಡಳಿತದ ಇದ್ದ ಹಾಗೆ ಕಲ್ಲಿನ ಮಾನಸ್ತಂಭ. ಎದುರುಗಡೆ ದೊಡ್ಡ 7 ಪ್ರಾಕಾರದ ದೊಡ್ಡ ಸುತ್ತು. ಹೊರಗಿನಿಂದ ಒಳಗೆ ತನಕ ಬಹಳ ಸುಂದರವಾದ ವಾಸ್ತು, ತಿರುಪತಿಯ ಶ್ರೀನಿವಾಸ ದೇವರ ವಾಸ್ತುವಿನ ಹಾಗೆ. ಎಷ್ಟು ದೂರದಲ್ಲಿ ನಿಂತು ಮಾತಾಡಿದ್ರು ಕೂಡ ಗರ್ಭಗುಡಿಯ ನಮಗೆ ಸ್ಪಷ್ಟವಾಗಿ ಕೇಳುತ್ತೆ. ಒಳಗಿನದು ಏನು ಮಾತಾಡಿದ್ರು ಹೊರಗೆ ಕೇಳುವುದಿಲ್ಲ. ಈ ಪ್ರಾಕಾರದ ಒಳಗೆ ಮಾತಾಡಿ ಹೊರಗೆ ಕೇಳುವುದಿಲ್ಲ. ಹೊರಗಿಂದ ಒಂದು ಸಣ್ಣ ಡ್ರಾಪ್ ಸೈಲೆಂಟ್ ಕೂಡ ನಮಗೆ ಒಳಗೆ ಕೇಳುತ್ತೆ. ಅಂತಹ ವಾಸ್ತು ಎಲ್ಲ ಕಲ್ಲಿದ್ದೇ ದೇವಸ್ಥಾನ. ಗಜಪೃಷ್ಠಾಕಾರ ಅಂತ ಹೇಳ್ತಾರೆ, ಆನೆಯ ಹಿಂಭಾಗದ ಹಾಗೆ ದೇವಸ್ಥಾನ ಇದೆ. ಬಹಳ ಪ್ರಾಚೀನ ದೇವಸ್ಥಾನ. ಇಲ್ಲಿ ಬಲಭಾಗದಲ್ಲಿ ಕೋಟೆ ಇತ್ತಂತೆ. ಕೋಟೆಯ ಗಣಪತಿಯನ್ನು ಒಳಗಿಟ್ಟಿದ್ದಾರೆ. ಆಚಾರ್ಯ ಮಧ್ವರು ಅಂತ ಕೃಷ್ಣನ ಪ್ರತಿಷ್ಠಾ ಮಾಡಿದವರು. ಅವರ ತಂದೆ ತಾಯಿ 800 ವರ್ಷಗಳ ಹಿಂದೆ ಪಾಜಕ ಕ್ಷೇತ್ರ ಅಂತಿದೆ, ಅಲ್ಲಿಂದ ಇಲ್ಲಿಗೆ ಒಂದು ಪಯೋವೃತ ಅಂತ ಹೇಳಿ ವೃತವನ್ನು ಮಾಡಿ ಆಚಾರ್ಯರು ಅವತಾರ ಮಾಡಿದ್ದು. ವಾಯುದೇವರಿಗೆ 3 ಅವತಾರ, ಹನುಮ, ಭೀಮ, ಮಧ್ವ ಅಂತ. ಆ ಮಧ್ವಾವತಾರದಲ್ಲಿ ಇಲ್ಲಿ ಪ್ರತಿಷ್ಠೆ ಅವರು ಅವತಾರಕ್ಕೆ ಕಾರಣ. ಅವರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಕೊನೆಗೆ ಅವರು
ಪಾಠ ಹೇಳ್ತಾ ಇರುವಾಗ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ ಸ್ಥಳ ಕೂಡ ಇಲ್ಲೇ ಇದೆ. ಒಳಗಡೆ ಅನಂತೇಶ್ವರ, ಬಲಭಾಗದಲ್ಲಿ ಗಣಪತಿ, ಎಡಭಾಗದಲ್ಲಿ ಆಚಾರ್ಯ ಮಧ್ವರು ಅವರು ಇದ್ದ ಸ್ಥಳ. ಈಗ ವಾದಿರಾಜರು, ಇವತ್ತು ಆರಾಧನೆ ರಾಘವೇಂದ್ರ ಸ್ವಾಮಿಗಳು, ಮಂತ್ರಾಲಯ ಪ್ರಭುಗಳು, ಅವರಿಗೆಲ್ಲ ಗುರುಗಳು. ಅವರಿಗೆ ವೃಂದಾವನ ಇಲ್ಲ, ಸಶರೀರವಾಗಿ ಇಲ್ಲಿಂದ ಮೂಲ ಬದಲಿಗೆ ಹೋಗಿದ್ದಾರೆ. ಅದೃಶ್ಯೋ ರೂಪ್ಯ ಪೀಠೆ ಅಸ್ತಿ ಅಂತ ಇಲ್ಲಿ ಸನ್ನಿಧಾನವಾಗಿದೆ. ದೃಶ್ಯರಾಗಿ ಬದರಿಕಾಶ್ರಮದಲ್ಲಿದ್ದಾರೆ. 79 ವರ್ಷ ಅವರಿಗೆ ಏಜ್ ಆಗಿ. ಇಲ್ಲಿ ಕೂಡ ವೈಷ್ಣವರಿಗೆ ದೊಡ್ಡ ಕ್ಷೇತ್ರ. ಇಲ್ಲಿಯೂ ಬರ್ತಾರೆ, ಚಂದ್ರಮಣೇಶ್ವರ ಹೋಗ್ತಾರೆ, ಕೃಷ್ಣ ನೋಡ್ತಾರೆ. ಎಲ್ಲ ದೊಡ್ಡ ಸಪ್ತ ಪ್ರಾಕಾರಗಳ ಅತಿ ಪ್ರಾಚೀನವಾದ ದೊಡ್ಡ ದೇವಸ್ಥಾನದಲ್ಲಿ ನಾವಿದ್ದೇವೆ. ನೀವು ನೋಡ್ಬೋದು, ಮೇಲೆ 2 ಕೈ ತಗೊಳುತ್ತೆ. ಆ ಕೈ ಏನು ಹೇಳಿದ್ರೆ ಎಲ್ಲ ಪ್ರಳಯ ಆಗುತ್ತೆ ಹಾಗೆ ಹೀಗೆ ಹೇಳ್ತಾರೆ. ಹಾಗಲ್ಲ, ಮರದ ಕೈ ಅದು. ದೂರದಲ್ಲಿ ನೋಡುವರಿ ಇಲ್ಲಿ ಸನ್ನಿಧಾನ. ಈ ದೇವಸ್ಥಾನಕ್ಕೆ ಮಹತೋಭಾರ ಅಂತ ಹೇಳ್ತಾರೆ. ಮಹತೋಭಾರ ಅಂದ್ರೆ ಏನು? ಭಾರ ಅಂತಲ್ಲ, ಅದರಲ್ಲಿ ನ್ಯಾಯಾಲಯ ಹಿಂದಿನ ಕಾಲದಲ್ಲಿ ಧರ್ಮಸ್ಥಳದಲ್ಲಿ ಹೇಳಿದ ಹಾಗೆ, ಶಿಕ್ಷಣ, ಇಲ್ಲಿ ಎಲ್ಲ ಕಾಲೇಜುಗಳು, ಪೂರ್ಣಪ್ರಜ್ಞಾ ಶಾಲೆ, ಅನಂತ ಎಲ್ಲ ಶುರುವಾದದ್ದು ಇಲ್ಲಿ. ನ್ಯಾಯ ತೀರ್ಪನ್ನು ಕೊಡುವ ಸ್ಥಳ ಇದು. ಅಷ್ಟೂ ಪ್ರಾಚೀನವಾದ, ಅಷ್ಟೂ ಪವಿತ್ರವಾದ, ಅಷ್ಟೂ ಭವ್ಯವಾದ, ನವ್ಯವಾದ ಈ ಪ್ರಾಚೀನ ದೇವಸ್ಥಾನ. ಆದ್ದರಿಂದ ಮಹತೋಭಾರ ದೇವಸ್ಥಾನಗಳಲ್ಲಿ ಈ ರೀತಿ ಕೈ ಇರುತ್ತೆ. ಉಡುಪಿ ಅನಂತೇಶ್ವರ ಮಹತೋಭಾರ, ಬ್ರಹ್ಮಾವರ ಮಹಾಲಿಂಗೇಶ್ವರ, ಉದ್ಯಾವರ ಗಣಪತಿ, ಹೀಗೆ ತುಂಬ ಮಹತೋಭಾರ ದೇವಸ್ಥಾನಗಳು ದಕ್ಷಿಣ ಕನ್ನಡದಲ್ಲಿದೆ. ಅದರಲ್ಲಿ ತುಂಬ ಪ್ರಾಚೀನ, ಇವತ್ತೇದ್ದಲ್ಲ, ಸಹಸ್ರ ವರ್ಷಗಳ ದೇವಸ್ಥಾನ. ಹಳೆ ಹೇಳಿದ 70 ಗಾರಿ ಏನಿಲ್ಲ. ಇಂತಹ ದೇವರ ದರ್ಶನದಿಂದ, ಇಂತಹ ದೇವರ ಕೃಪೆಯಿಂದ ನಮ್ಮೆಲ್ಲರ ಬಾಳು ಜೀವನ ಭವ್ಯವಾಗುತ್ತೆ. ನಾನು ಈ ದೇವಸ್ಥಾನದ ಆನುವಂಶಿಕ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಅವರ ತಂದೆ, ಹೀಗೆ ತಂದೆ, ನನ್ನ ಮಗ ಹಾಗೆ ವಂಶ ಪಾರಂಪರ್ಯ ನಮ್ಮ ಪೂಜೆ ನಡೀತಾ ಇರ್ತದೆ. ಅಲ್ಲಿ ಕೂಡ ಪೂಜೆ ಇದು ಈಗ ಕಲ್ಲಿನ ದೇವಸ್ಥಾನ ಆಗಿದೆಯಲ್ಲ ಅರ್ಚಕರೇ, ಇದಾಗಿದೆ ಅಲ್ಲ? ಎಷ್ಟು ವರ್ಷ ಹಳೆ ವರ್ಷ ಹೇಳಿದೆ ನಾನು. ಒಳಗೆ ಸಿಮೆಂಟು, ಸುಣ್ಣ, ಗಾರೆ ಏನಿಲ್ಲ. ಬಂಡೆಕಲ್ಲಿಗೆ ಕೂಡಿಸಿ ಆನೆಗಳ ಮೇಲೆ ಸರಪಳಿಯನ್ನ ಕಟ್ಟಿ ಹೋಗಿ ಮರಳಿನ ರಾಶಿಯಲ್ಲಿ ಕಲ್ಲನ್ನು ತಂದು ಜಾಯಿಂಟ್ ಮಾಡಿತ್ತು. ಹೀಗಲ್ಲ, ಪರಶುರಾಮ ಇದರ ಧ್ಯಾನ ಶ್ಲೋಕ ಹೇಳುವಾಗ, ಪೂರ್ವೀಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ ಸೇವಯ ಗುಣಗಣಾಢ್ಯಂ ಅಪತ್ಯಮಾಪು ಸತ್ಪುತ್ರರು ಬೇಕು ಅಂತ ಹೇಳಿ ಉದ್ದೇಶದಿಂದ ಪಾಂಡು ಚಕ್ರವರ್ತಿ, ಪರಾಶರರು, ವೇದವ್ಯಾಸರ ತಂದೆ, ಹೀಗೆ ಅನೇಕ ರಾಜರು ಈ ಸೇವೆಯನ್ನು ಮಾಡಿ ಭಗವಂತನ ಹರಿಹರರ ಸೇವೆಯಿಂದ ಸತ್ಪುತ್ರ ಹೊಂದಿದ್ದಾರೆ. ಇವತ್ತಿಗೂ ಕೂಡ ಮಕ್ಕಳಾಗಬೇಕು ಅಂತ ಹೇಳಿ ಬಂದವರು ಇಲ್ಲಿ ವಿಶೇಷವಾಗಿ ಪ್ರದಕ್ಷಿಣ ನಮಸ್ಕಾರ, ದೇವರಿಗೆ ರುದ್ರಾಭಿಷೇಕ, ಶಿವರಾತ್ರಿಯ ಉತ್ಸವಾದಿಗಳು ಎಲ್ಲ, ಲಕ್ಷದೀಪೋತ್ಸವ, ದೀಪಾವಳಿ, ಕೃಷ್ಣಾಷ್ಟಮಿ ಎಲ್ಲ. ಏನು ಹೇಳಿದ್ರ ಮಧ್ಯದಲ್ಲಿ ಮಾತಾಡಿದೆ ನಾನು, ಮಕ್ಕಳಾಗ್ಲಿಕ್ಕೆ ಒಂದು ಹರಕೆ ಅಂದ್ರೆ ಅದೇ ಹೇಳಿ ಅಂತ. ದೇವರಿಗೆ ತುಲಾಭಾರ ಹರಕೆ ಹೇಳ್ತಾರೆ, ಎಳನೀರಿನ ತುಲಾಭಾರ ಹೇಳ್ತಾರೆ. ಆ ಎಳನೀರು ದೇವರಿಗೆ ಅಭಿಷೇಕ ಮಾಡ್ತಾರೆ, ಅಕ್ಕಿ ಕಾಯ್ದು ಮಾಡ್ತಾರೆ, ಅದರಿಂದ ದೇವರಿಗೆ ಪರಮಾನ್ನ ನೈವೇದ್ಯ ಮಾಡ್ತಾರೆ. ಸಂತತಿಗೋಸ್ಕರ ಮಧ್ವಾಚಾರ್ಯರ ತಂದೆ ತಾಯಿ 12 ವರ್ಷ ಸೇವೆ ಮಾಡಿ ಅವರು ಅವತಾರ ಮಾಡಿದ್ದು ವಾಯುದೇವರು. ಈಗಲೂ ಕೂಡ ಸಂತತಿಗೋಸ್ಕರ ಇಲ್ಲಿ ತುಲಾಭಾರಾದಿ ಸೇವೆಗಳು ಅಥವಾ ನಮ್ಮನ್ನು ದೇವರಿಗೆ ಪ್ರದಕ್ಷಿಣ ನಮಸ್ಕಾರ, ರುದ್ರಾಭಿಷೇಕಗಳಿಂದ ಸತ್ಸಂತತಿಯನ್ನು ಕೊಡ್ತಾರೆ. ಅಂತಹ ಒಳ್ಳೆ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ, ಕ್ಷೇತ್ರ ದರ್ಶನ ಮಾಡಿದ್ದೇವೆ. ದೇವರ ಹೆಸರು ಅನಂತ ಅಂತ. ಅನಂತ ಅಂದರೆ ಎಂಡ್ಲೆಸ್ ಅಂತ. ಏನನ್ನು ಕೇಳಿದರೂ ಎಷ್ಟು ಕೂಡ ಕೊಡ್ತಾನೆ. ಮಳೆ ಬಾರದೇ ಇರುವಾಗ ಇಲ್ಲಿ ಪ್ರಾರ್ಥನೆ ಮಾಡಿದರೆ ವಿಶೇಷ ಮಳೆ ಬರುತ್ತೆ. ಮಳೆ ಜಾಸ್ತಿ ಆದಾಗ ಗೊಂಡಾಭಿಷೇಕ ಮಾಡಿದರೆ, ಚಿತ್ರಾನ್ನ ಅಂತಿದೆ, ಅದನ್ನು ನೈವೇದ್ಯ ಮಾಡಿ ಹಂಚಿದಾಗ ಮಳೆ ನಿಲ್ತದೆ. ಇದು ಇಷ್ಟು ಕೂಡ ಮಾತಾಡುವ ದೇವರು ಅನಂತೇಶ್ವರ ದೇವರು. ಹೊರಗಿಂದ ಮುಖ್ಯ ಪ್ರಾಣ ದೇವರಿದ್ದಾನೆ. ಕೃಷ್ಣ ಗೆಸ್ಟ್, ಚಂದ್ರಮಣೇಶ್ವರ ಸಮೀಪದವ. ಈ ಕ್ಷೇತ್ರ ದರ್ಶನದಿಂದ ನಮಗೆಲ್ಲ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಕೈ ಮುಗಿತೇವೆ. ನಮಸ್ಕಾರ. ನಮಸ್ತೆ ಭಟ್ರೆ.